ಸರ್ ನಮಸ್ತೆ. ಇವತ್ತು ನಾವು ಬೆಳಗಾವಿ ಜಿಲ್ಲೆ ಯರಗಡ್ಡೆ ತಾಲೂಕು ಮುಗುಳ್ಯಾಳ ಗ್ರಾಮದಲ್ಲಿದ್ದೀವಿ. ನಮ್ಮ ರೈತರಾದಂಥ ಬೀರಪ್ಪ ಬಂಡಿಗನಿ ಅವ್ರ ಕಬ್ಬಿನ ಪ್ರಾಡಕ್ಟಲ್ಲಿದ್ದೀವಿ. ಅವ್ರು ನಮ್ಮ ಎಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕಡೆಯಿಂದ ಕಬ್ಬಿಗೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು. ರೈಟಾ ಸರ್, ರಿಸಲ್ಟ್ ಏನಿದೆ ಅವ್ರ ಮುಖಾಂತರ ಕೇಳೋಣ. ಸರ್, ಎಷ್ಟು ಎಕರೆ ಪ್ಲಾಟ್ ಇರೋದು ನಿಮ್ದು? ಇದು 2 ಎಕರೆ ಪ್ಲಾಟ್. ಸರ್, ಈಗ 2 ಎಕರೆ ಪ್ಲಾಟಿಗೆ ನಾವಂದ್ರೆ ನಿಮಗೆ ಹೋದ ಸರ್ತಿ ನೀವು ಅದೇನು ಮೆಣಸಿನ ಗಿಡ ಅಥವಾ ಇದು ಮಾಡಿದ್ರಲ್ಲ ಕಲ್ಲಂಗಡಿ, ಆ ಪ್ಲಾಟಿಗೆ ಬಂದ ನೀವು ಕಬ್ಬಿನ ಬೆಳೆ ನಾವು ತೋರಿಸಿದ್ರಿ. ಅವಾಗ ಇನ್ನೂ ಸಣ್ಣ ಆಡ್ತಾ ಇತ್ತು. ಅವಾಗ ಇನ್ನೂ ಅಷ್ಟು ಹೈಟ್ ಆದರೆ 25 ದಿವಸ ಪ್ಲಾಟ್ ಇತ್ತು ಅವಾಗ. ಅವಾಗ ಇದನ್ನು ನೀವು ನೋಡಿ ಅದಕ್ಕೆ ಏನಾದರೂ ಕೊಡ್ತೀರಿ ಅಂದಾಗ ನಾವು ನಿಮ್ಗೆ ಕೃಷಿಕ, ಗ್ರೋರಿಚ್ಚು, ಸಪೋರ್ಟ್ರ್, ಭೂಮಿಜಾರ್, NPK ನಮ್ಮ ಪ್ರಾಡಕ್ಟ್ಸ್ ನಾವು ನಿಮ್ಗೆ ಕೊಟ್ಟಿದ್ವಿ. ರೈಟಾ. ಸೊ ಅದರಲ್ಲಿ ಈಗ ನಾವು ನಮ್ದು ಕೃಷಿಕನೂ ಕೂಡ ಯೂಸ್ ಮಾಡಿದ್ರಿ, ಮರಿಗಳ ಸಂಖ್ಯೆ ಬರ್ಸಲವಾಗಿ. ಗ್ರೋರಿಚ್ ಕೂಡ ಸ್ಪ್ರೇ ಮಾಡಿದ್ರಿ, ಎಲ್ಲಿ ಸೈಜ್ ಕಲರ್ ಬರ್ಸಲಾಗಿ. ಆಮೇಲೆ ಡಬಲ್ ಬೂಸ್ಟ್ರು ಇದು ನಮ್ದು NPK ಏನಿತ್ತಲ್ಲ, ಕಲ್ಚರ್ ಅದ ಜೀವಾನ ನೀವು ಅದನ್ನು ಕೂಡ ಕೊಟ್ಟಿದ್ರಿ. ರೈಟಾ. ಸೊ ಅದು ಕೊಟ್ಟ ಮೇಲೆ ನಿಮ್ಮ ಬದಲಾವಣೆ ಏನು ಅನಿಸ್ತು ಸರ್? ಯಾಕಂದ್ರೆ ನೀವು ಮೊದಲಾದ್ರೆ ನೀವು ಕಬ್ಬು ಹಚ್ಚಿದ್ರಿ, ಅವಾಗ ಕಬ್ಬು ಹೆಂಗಿತ್ತು ಸರ್? ಮತ್ತು ಇವಾಗ ನೀವು ನಮ್ದು ಯೂಸ್ ಮಾಡಿದ್ರಿ, ಈ ವರ್ಷ ನಿಮ್ಮ ಕಬ್ಬು ಬದಲಾವಣೆ ಏನು ಅನ್ಸತ್ರಿ? ಕಬ್ಬು ಬದಲಾವಣೆ ಐತ್ರಿ ಸರ್. ಅವಾಗ ಹೆಂಗಿತ್ತು ರೀ ಮೊದಲು? ಹಾಂ, ಈಗ ಅದೆಲ್ಲ ಏನಾಗಿ ಔಷಧ ಮಾಡಿದ್ರಿ. ಹಾಂ, ಕಬ್ಬು ಅದೆಲ್ಲ ತಿಳುವಳಿಕೆ ನಮ್ಗೆ 4 ಮಂದಿ ರೈತರು ಹೋಗೋಣ. ಓಕೆ. ಸೊ ನೀವು ಫಸ್ಟ್ ಏನು ಕಬ್ಬು ಹಚ್ಚಿದ್ರಲ್ರಿ, ಒಂದು ಎಕರೆಗೆ ಏನು ಇಳುವರಿ ಅಂದ್ರೆ ಟೋಟಲಿ 2 ಎಕರೆಗೆ ಏನು ಇಳುವರಿ ಬರ್ತೈತಿ ನಿಮ್ಗೆ ಮೊದಲು ಹೋದ ವರ್ಷ ಅಥವಾ ಹಚ್ಚ ಕಡೆಲ್ಲ? 1 ಎಕರೆಗೆ ಅಂದ್ರೆ ಒಂದು 2 ಎಕರೆ ಸೇರಿ ಒಂದು 60 ಟನ್ ಲೆವೆಲ್ದಾಗ ನೀವು ಇರ್ತೈತ್ರಿ. ಈ ಪ್ರೆಸೆಂಟ್ ನೋಡ್ಬೋದು ಈ ಲೆವೆಲಿಗೆ ಕಬ್ಬು ಬೆಳೆದೈತಿ. ಈ ಥರ ನೀವು ಅಂದ್ರೆ ಹೋದ ವರ್ಷದ ಮೊದಲು ನೀವು ಪ್ಯೂರ್ ಕೆಮಿಕಲ್ ಮಾಡ್ತಿದ್ರಿ, ಆಗ ಈ ಥರ ನಿಮ್ದು ಏನು ಕಬ್ಬು ಬೆಳೆದಿತ್ತು ಅವತ್ತು ಈ ಲೆವೆಲ್ ನಿಮ್ಗೆ ಗ್ರೋತ್ ಬಂದಿಲ್ಲ. ಈ ವರ್ಷ ಏನು ಎಕ್ಸೆಪ್ಟ್ ಮಾಡ್ತೀರ ಅಂದ್ರೆ ಎಷ್ಟು ಟನ್ನೇಜ್ ಬರ್ಬೋದು? ಓಕೆ, ಅಂದ್ರೆ ಟೋಟಲ್ ನಿಮ್ಮದು 2 ಎಕರೆ ಸೇರಿ ಅಂದ್ರೆ 100 ಮೇಲೆ ಅಂದ್ರೆ ಒಂದು ಎಕರೆ ಸರಾಸರಿ ಮುಂದೆ 50 ಲೆವೆಲ್ ಬೀಳೋಂಗ ಐತಿ. ಅಂದ್ರೆ ಒಂದು ಎಕರೆ ಒಂದು 20 ಟನ್ ನಿಮ್ಗೆ ವೇರಿಯೇಷನ್ ಬರುವಂತಹ ಚಾನ್ಸಸ್ ಬದಲಾವಣೆ ಇದೆ. ಎಷ್ಟು ಗಣಿಗೆ ಸರ ಸ್ವಲ್ಪ ಕಬ್ಬ ಎನ್ಸರ್ ನೋಡೋಣ. ಅದೇ ಅವ್ರ ಆನ್ ಅವರ್ಸ್ ಅಂದ್ರೆ 24ರಿಂದ 26 ತನಕ 23, 24, 25 ಗಣಿಕೆ ಲೆವೆಲ್ದಾಗ ಅದಾವೆ. ಜನವರಿ 15 ಪ್ಲಾಟು. ಜನವರಿ 15 ಅಂದ್ರೆ ನಿಮ್ಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ನವೆಂಬರ್ ಅಂದ್ರೆ ಈಗ 15ಕ್ಕೆ 10 ತಿಂಗಳು 11 ತಿಂಗಳು ಇವಾಗ ಸ್ಟಾರ್ಟ್ ಅಂದ್ರೆ 10 ತಿಂಗಳದ ಕಬ್ಬು ಇದೆ ನೀವು ಹಂಗೆ ನೋಡಿದ್ರೆ. ಟೋಟಲ್ ಅಂದ್ರೆ ನೀವು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಬಂದು ರಿಸಲ್ಟ್ ಬಂದ್ರೆ ಅಂತ ಖುಷಿ ಇದೆ ಸರ್. ಸರ್ವಿಸ್ ಯಾವ ಥರ ಇದ್ರಿ? ಸರ್ವಿಸ್ ಹೆಂಗೈತೆ ಅಂದ್ರೆ ನೀವು ಬಂದು ಪ್ರಾಡಕ್ಟ್ ಯೂಸ್ ಮಾಡೋದು ಹೇಳೋದಾಗಿರ್ಬೋದು, ಫೋನ್ ಹಚ್ಚಿ ಕೇಳೋದಾಗಿರ್ಬೋದು, ಸರ್ವಿಸ್ ಎಲ್ಲ ಚಲೋ ಐತ್ರಿ. ಬಾಕಿ ರೈತರು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?